ಕರ್ನಾಟಕ ಉದ್ಯೋಗ ಮಾಹಿತಿ ಚಾನಲ್ಗೆ ನಮಸ್ಕಾರ. ಇಲ್ಲೊಂದು ಶಿಕ್ಷಣ ಸಂಸ್ಥೆಯಲ್ಲಿ ನೇಮಕಾತಿ ನಡೀತಾ ಇದೆ. ವಿದ್ಯಾಭಾರತಿ ಮಹಿಳಾ ಪದವಿ ಮಹಾವಿದ್ಯಾಲಯ ಹಾಗೂ ಇಲ್ಲಿ ನೋಡಬಹುದು ಸ್ಫೂರ್ತಿ ಪದವಿ ಪೂರ್ವ ಕಾಲೇಜು ಕರಾಟೆಗೆ ಇಲ್ಲಿ ಶಿಕ್ಷಕರ ಅಂದರೆ ಉಪನ್ಯಾಸಕರ ನೇಮಕಾತಿ ಮಾಡ್ಕೊಳ್ತಾ ಇದ್ದಾರೆ. ನೋಡಬಹುದು ಇಂಗ್ಲೀಷ್ MA BEd ಆಗಿರಬೇಕು 2 ಹುದ್ದೆಗೆ ನೇಮಕಾತಿ, ಕನ್ನಡ MA BEd ಆಗಿರಬೇಕು 2 ಹುದ್ದೆಗೆ ನೇಮಕಾತಿ, ಸಮಾಜಶಾಸ್ತ್ರ MA BEd ಆಗಿರಬೇಕು 2 ಹುದ್ದೆಗೆ ನೇಮಕಾತಿ. ಹೆಚ್ಚಿನ ಮಾಹಿತಿಗೆ ಈ ಒಂದು ಕಾಂಟ್ಯಾಕ್ಟ್ ನಂಬರ್ ಮೂಲಕ ನೀವು ಕರೆ ಮಾಡಿ ಈ ಹುದ್ದೆಯ ಬಗ್ಗೆ ಮಾಹಿತಿಯನ್ನು ಕೂಡ ನೀವು ಪಡೆದು ಅರ್ಜಿಯನ್ನು ಕೂಡ ಸಲ್ಲಿಸಬಹುದು. ಈ ರೀತಿಯಾಗಿ ಮತ್ತೊಂದು ಸಂಸ್ಥೆಯಿಂದ ನೇಮಕಾತಿ KSS ಫೌಂಡೇಶನ್ ದಾವಣಗೆರೆ ಒಂದು ನೇಮಕಾತಿ. ಇಲ್ಲಿ KSS ಫೌಂಡೇಶನ್ ದಾವಣಗೆರೆಯಲ್ಲಿ ಕೆಲವೊಂದಿಷ್ಟು ಹುದ್ದೆಗಳಿಗೆ ನೇಮಕಾತಿ ಮಾಡ್ಕೊಳ್ತಾ ಇದ್ದಾರೆ. ಜೊತೆಗೆ ಆ ಸಂಸ್ಥೆಯ ಕಾಂಟ್ಯಾಕ್ಟ್ ನಂಬರ್ ಕೂಡ ನೀವು ಇಲ್ಲಿ ಗಮನಿಸಬಹುದು. ಇಲ್ಲಿ ನೋಡಿ ವಿವಿಧ ಹುದ್ದೆಗಳಿಗೆ ಅರ್ಹ ಅಭ್ಯರ್ಥಿಗಳಿಂದ ಇವರು ನೇಮಕಾತಿ ಮಾಡ್ಕೊಳ್ತಾ ಇದ್ದಾರೆ. ನೋಡಿ ಇಲ್ಲಿ ಹಿಂದಿ ಟೀಚರ್ಗೆ ಇವರು ಕ್ವಾಲಿಫೈ ಮಾಡ್ಕೊಳ್ತಾ ಇದ್ದಾರೆ ಒಂದು ಹುದ್ದೆ. ಇಲ್ಲಿ BA ಹಿಂದಿ BEd ಆಗಿರಬೇಕು, 2 ವರ್ಷದ ಅನುಭವ ಇರಬೇಕು. ಡೇಟ್ ನೋಡ್ಬೋದು 29 ನೋಡಬಹುದು. ಈ ರೀತಿಯಾಗಿ ಅರ್ಜಿಯನ್ನು ಕೂಡ ನೀವು ಸಲ್ಲಿಸಬೇಕಾಗುತ್ತದೆ. ನಿಮಗೆ ಜ್ಯೇಷ್ಠ ಆಧಾರದ ಮೇಲೆ ನಿಮಗೆ ಆಯ್ಕೆಯನ್ನು ಕೂಡ ಅವರು ಮಾಡ್ಕೊಳ್ತಾ ಇದ್ದಾರೆ. ಆಸಕ್ತಗಳ ಅಭ್ಯರ್ಥಿಗಳು ಈ ಒಂದು ಕಾಂಟ್ಯಾಕ್ಟ್ ನಂಬರ್ ಮೂಲಕ ನೀವು ಆಯ್ಕೆ ಮಾಡಿಕೊಂಡು ಅಂದರೆ ಅದನ್ನು ಕರೆ ಮಾಡಿ ಮಾಹಿತಿಯನ್ನು ಕೂಡ ನೀವು ಇಲ್ಲಿ ಪಡೆದಿರಬೇಕು. ಹೀಗಾಗಿ ಮತ್ತೊಂದು ಶಿಕ್ಷಣ ಸಂಸ್ಥೆ ನೇಮಕಾತಿ ಮಾಡ್ಕೊಳ್ತಾ ಇದ್ದರೆ ನೀವು ಇಲ್ಲಿ ಗಮನಿಸಬೇಕಾದ ವಿಷಯ MV ಕರಪಟ್ಟಿ ಪ್ರೈಮರಿ ಸ್ಕೂಲ್ ಕೆರೆಗೊಪ್ಪ, ಇದು ತಾಲೂಕು ರಬಕವಿ ಬನಹಟ್ಟಿ, ಡಿಸ್ಟಿಕ್ ಬಾಗಲಕೋಟೆ. ಇಲ್ಲಿ ವಾಂಟೆಡ್ ಟೀಚರ್ಸ್ ಮತ್ತು ನಾನ್ ಟೀಚಿಂಗ್ ಸ್ಟಾಫ್ಗಳಿಗೆ ನೇಮಕಾತಿ ಮಾಡ್ಕೊಳ್ತಾ ಇದ್ದಾರೆ. ಜೊತೆಗೆ ಕಾಂಟ್ಯಾಕ್ಟ್ ಕೂಡ ನೋಡಬಹುದು ನೀವು ಇಲ್ಲಿ ಹುದ್ದೆ ನೋಡೋಣ. ಪ್ರೀ ಪ್ರೈಮರಿ ಸೆಕ್ಷನ್ಗೆ ಇಲ್ಲಿ ಗ್ರ್ಯಾಜುಯೇಟ್ ಮಾಂಟೆಸರಿ ಡಿಪ್ಲೊಮೊ ಇನ್ ಇಯರ್ಲಿ ಚೈಲ್ಡ್ಹುಡ್ ಎಜುಕೇಷನ್ಗೆ ಒಂದು ಹುದ್ದೆಗೆ ನೇಮಕಾತಿ ಮಾಡ್ಕೊಳ್ತಾ ಇದ್ದಾರೆ. ಜೊತೆಗೆ ಇಲ್ಲಿ ಇಲ್ಲಿ ಹೈಯರ್ ಪ್ರೈಮರಿ 1 to 8ಗೆ ಇಲ್ಲಿ ಇಂಗ್ಲೀಷ್ ಟೀಚರ್ DEd ಅಥವಾ BA BEd ಆಗಿರಬೇಕು ಒಂದು ಹುದ್ದೆಗೆ ನೇಮಕಾತಿ. ಮ್ಯಾಥಮೆಟಿಕ್ಸ್ ಟೀಚರ್ಗೆ ಇಲ್ಲಿ DEd ಅಥವಾ BSc BEd ಆಗಿರಬೇಕು ಒಂದು ಹುದ್ದೆಗೆ ನೇಮಕಾತಿ. ಅದೇ ರೀತಿಯಾಗಿ ಸೈನ್ಸ್ EVS ಸಬ್ಜೆಕ್ಟ್ಗೆ DEd ಅಥವಾ BSc BEd ಆಗಿರಬೇಕು, ಅದು ಕೂಡ ಒಂದು ಹುದ್ದೆಗೆ ನೇಮಕಾತಿ ಇಡ್ತಾ ಇದೆ. ಅದೇ ಕನ್ನಡ ಟೀಚರ್ ಕೂಡ DEd ಅಥವಾ BA BEd ಆಗಿರಬೇಕು ಒಂದು ಹುದ್ದೆಗೆ ನೇಮಕಾತಿ. ಹಿಂದಿ DEd BA BEd ಅಥವಾ ಒಂದು ಹುದ್ದೆಗೆ ನೇಮಕಾತಿ. ಸೈನ್ಸ್ ಸೋಷಿಯಲ್ ಸೈನ್ಸ್ ಟೀಚರ್ಗೆ ಇಲ್ಲಿ DEd BA BEd ಒಂದು ಹುದ್ದೆಗೆ ನೇಮಕಾತಿ. ಅದೇ ರೀತಿಯಾಗಿ ಇಲ್ಲಿ ನಾನ್ ಟೀಚಿಂಗ್ ಸ್ಟಾಫ್ಗೆ ಇಲ್ಲಿ ನೋಡಬಹುದು ನೀವು ಡ್ರೈವರ್ಸ್ಗಳಿಗೆ ಹೆವಿ ಬ್ಯಾಚ್ ಡ್ರೈವರ್ ಲೈಸೆನ್ಸ್ ಹೊಂದಿರಬೇಕು, ಜೊತೆಗೆ ಒಂದು ಹುದ್ದೆಗೆ ನೇಮಕಾತಿ. ನಂತರ ಇಲ್ಲಿ ಹೆಲ್ಪರ್ ಹುದ್ದೆಗೆ ನೀವು SLC PUC ಪಾಸ್ ಆಗಿರಬೇಕು, ಒಂದು ಹುದ್ದೆಗೆ ನೇಮಕಾತಿ ನಡೀತಾ ಇದೆ. ಇಲ್ಲಿ ಮ್ಯಾನೇಜರ್ ಹುದ್ದೆಗೆ MCom ಅಥವಾ BCom ಆಗಿರಬೇಕು, ಒಂದು ಹುದ್ದೆಗೆ ನೇಮಕಾತಿ. ಇಲ್ಲಿ ಪ್ರೈಮರ್ ಏಜೆಂಟ್ಗಳಿಗೆ SLC PUC BCom ಆಗಿರಬೇಕು, ಒಂದು ಹುದ್ದೆ ಕೂಡ ನೇಮಕಾತಿ ಮಾಡ್ಕೊಳ್ತಾ ಇದ್ದಾರೆ. ಈ ಒಂದು ಶಿಕ್ಷಣ ಸಂಸ್ಥೆಯಲ್ಲಿ ಕೆಲಸ ಮಾಡಬೇಕಾದರೆ ನಿಮಗೆ ಕಂಪಲ್ಸರಿ ಇಂಗ್ಲೀಷ್ ಇರಬೇಕಾಗುತ್ತೆ. ಜೊತೆಗೆ ಈ ಹುದ್ದೆಗೆ ನೀವು ಅರ್ಜಿಯನ್ನು ಸಲ್ಲಿಸಬೇಕಾದ ದಿನಾಂಕ ಕೂಡ ಇಲ್ಲಿ ನೀಡ್ತಾ ಇದ್ದಾರೆ. ನೀವು ಇಲ್ಲಿ ಗಮನಿಸಬಹುದು 10/5/2025 ಒಳಗಾಗಿ ನೀವು ಅರ್ಜಿಯನ್ನು ಕೂಡ ಇಲ್ಲಿ ಸಲ್ಲಿಸಬೇಕಾಗುತ್ತದೆ. ಅದೇ ರೀತಿಯಾಗಿ ಸ್ಯಾಲ್ರಿ ಬೇಸ್ಡ್ ಎಕ್ಸ್ಪೀರಿಯೆನ್ಸ್ ಇಂಟರ್ವ್ಯೂ 11/5/2025 ಕೂಡ ನಿಮಗೆ ಇಲ್ಲಿ ನೀವಲ್ಲಿ ಇಂಟರ್ವ್ಯೂಗೆ ಅಟೆಂಡ್ ಆಗಬೇಕಾಗುತ್ತದೆ. ಆಫೀಸ್ ನೋಡಬಹುದು ME ಪಾರಕಟ್ಟೆ ಸ್ಕೂಲ್ ಕ್ಯಾಂಪಸ್ ಕೆರೆಗೊಪ್ಪ, ತಾಲೂಕು ರಬಕವಿ ಬನಹಟ್ಟಿ 587312. ಆಸಕ್ತುಗಳ ಅಭ್ಯರ್ಥಿಗಳು ಈ ಒಂದು QR ಕಾರ್ಡ್ ಸ್ಕೂಲ್ ಮೂಲಕ ಸ್ಕ್ಯಾನ್ ಮಾಡಿ ಅರ್ಜಿಯನ್ನು ಕೂಡ ಸಲ್ಲಿಸಬಹುದು. ಅದೇ ರೀತಿಯಾಗಿ ಇಲ್ಲಿ ಮತ್ತೊಂದು ಶಿಕ್ಷಣ ಸಂಸ್ಥೆಯಿಂದ ನೇಮಕಾತಿ ಮಾಡ್ಕೊಳ್ತಾರೆ. ನೀವು ನೋಡಬಹುದು ಮೌಂಟ್ ಕ್ಯಾರ್ಮಲ್ ಕಾಲೇಜ್ ಆಟೋನಾಮಸ್ ಪ್ಲೇಸ್ ರೋಡ್ ಬೆಂಗಳೂರು 560052. ಇಲ್ಲಿ ಇನ್ವೈಟ್ ಅಪ್ಲಿಕೇಶನ್ಸ್ ಫಾರ್ ದ ಪೋಸ್ಟ್ ಅಸೋಸಿಯೇಟ್ ಅಸಿಸ್ಟೆಂಟ್ ಪ್ರೊಫೆಸರ್ ಹುದ್ದೆಗಳೆಂದರೆ ಸಹಾಯಕ ಪ್ರಾಧ್ಯಾಪಕರು ಮತ್ತು ಸಹ ಪ್ರಾಧ್ಯಾಪಕರು ಹುದ್ದೆಗೆ ನೇಮಕಾತಿ ಮಾಡ್ಕೊಳ್ತಾ ಇದ್ದಾರೆ. ಸ್ಕೂಲ್ ಆಫ್ ದ ಕಾಮರ್ಸ್ಗಳಿಗೆ ಈ ಒಂದು ನೇಮಕಾತಿ ಮಾಡ್ಕೊಳ್ತಾ ಇದ್ದಾರೆ. ಕಾಮರ್ಸ್ ಸ್ಪೆಷಲೈಸೇಷನ್ನಲ್ಲಿ ಜನರಲ್ ಮ್ಯಾನೇಜ್ಮೆಂಟ್, HR ಮಾರ್ಕೆಟಿಂಗ್, HM ಡಿಜಿಟಲ್ ಮಾರ್ಕೆಟಿಂಗ್, ಬಿಸ್ನೆಸ್ ಅನಲಿಸ್ಟ್, ಕಾರ್ಪೊರೇಷನ್ ಫೈನಾನ್ಸ್, ಸ್ಟ್ರಾಟಜಿಕ್ ಫೈನಾನ್ಸ್, ಡಿಜಿಟಲ್ ಫೈನಾನ್ಸ್, ಈ ರೀತಿಯಾಗಿ ಈ ಒಂದು ಬ್ರಾಂಚ್ಗಳಿಗೆ ಇಲ್ಲಿ ಪ್ರಾಧ್ಯಾಪಕರು ಮತ್ತು ಸಹ ಪ್ರಾಧ್ಯಾಪಕರ ಹುದ್ದೆಗೆ ಕೂಡ ಇವರು ನೇಮಕಾತಿ ಮಾಡ್ಕೊಳ್ತಾ ಇದ್ದಾರೆ. ವಿದ್ಯಾರ್ಥಿ ನೋಡಬಹುದು ಇದಕ್ಕೆ PhD ವಿತ್ ಎಕ್ಸ್ಪೀರಿಯನ್ಸ್ ಹೊಂದಿರಬೇಕು, ಜೊತೆಗೆ ಕ್ಯಾಂಡಿಡೇಟ್ ವಿತ್ ಪ್ರೊಫೆಷನಲ್ ಕ್ವಾಲಿಫಿಕೇಷನ್ಸ್ ಈ ಒಂದು ಕ್ವಾಲಿಫಿಕೇಷನ್ ಕೂಡ ಅವರು ಹೊಂದಿರಬೇಕಾಗುತ್ತದೆ. ವಿಲ್ ಬಿ ಗಿವೆನ್ ಪ್ರಿಫರೆನ್ಸ್ಗಳಿಗೆ ಕೂಡ ಇವರು ನೀಡ್ತಾ ಇದ್ದಾರೆ. ಅದೇ ರೀತಿಯಾಗಿ ಸ್ಕೂಲ್ ಆಫ್ ದ ನ್ಯಾಚುರಲ್ ಅಪ್ಲೈಡ್ ಸೈನ್ಸ್ಗಳಿಗೆ ಕೂಡ ಇಲ್ಲಿ ಪ್ರಾಧ್ಯಾಪಕರು ಮತ್ತು ಸಹ ಪ್ರಾಧ್ಯಾಪಕರ ಹುದ್ದೆಗೆ ಕೂಡ ನೇಮಕಾತಿ ಮಾಡ್ಕೊಳ್ತಾ ಇದ್ದಾರೆ. ಅಲ್ಲಿ ಯಾವ ಡಿಪಾರ್ಟ್ಮೆಂಟ್ ಅಂದರೆ ಕಂಪ್ಯೂಟರ್ ಸೈನ್ಸ್ ಡಿಪಾರ್ಟ್ಮೆಂಟ್ ಸ್ಪೆಷಲೈಸೇಷನ್ ನೋಡಬಹುದು. ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್, ಮೆಕ್ಯಾನಿಕಲ್ ಲರ್ನಿಂಗ್, ಕ್ಲೌಡ್ ಕಂಪ್ಯೂಟಿಂಗ್, ಆಟೋಮೋಷನ್ಸ್, ಸೈಬರ್ ಸೆಕ್ಯೂರಿಟಿ, ಫುಲ್ ಸ್ಟಾಕ್ ಡೆವಲಪ್ಮೆಂಟ್ ಆ್ಯಂಡ್ ಡಾಟಾ ಸೈನ್ಸ್ ವಿಭಾಗಗಳಲ್ಲಿ ಪ್ರಾಧ್ಯಾಪಕ ಮತ್ತು ಸಹ ಪ್ರಾಧ್ಯಾಪಕರನ್ನು ಕೂಡ ಇವರು ನೇಮಕಾತಿ ಮಾಡ್ಕೊಳ್ತಾ ಇದ್ದಾರೆ. ಕ್ವಾಲಿಫಿಕೇಷನ್ ನೋಡಬಹುದು PhD ವಿತ್ ಎಕ್ಸ್ಪೀರಿಯನ್ಸ್ ಹೊಂದಿರಬೇಕು.
ಮಾಡಿರಬೇಕು. ಈ ಹುದ್ದೆಗಳಿಗೆ ನೀವು ಎಲಿಜಿಬಲ್ ಕ್ಯಾಂಡಿಡೇಟ್ ಅಂದರೆ ಈ ಪತ್ರಿಕಾ ಪ್ರಕಟಣೆಯಾದ 7 ದಿನಗಳೊಳಗಾಗಿ ನೀವು ಕೂಡ ಅರ್ಜಿಯನ್ನು ಕೂಡ ಸಲ್ಲಿಸಬೇಕಾಗುತ್ತದೆ. ಅನುಭವ ಹೊಂದಿದ ಅಭ್ಯರ್ಥಿಗಳು ಮೊದಲ ಆದ್ಯತೆಯನ್ನು ಕೂಡ ನೀಡ್ತಾ ಇದ್ದಾರೆ. ಜೊತೆಗೆ ಆ ಸಂಸ್ಥೆಯ ಒಂದು ಇಮೇಲ್ ಅಂದರೆ ವೆಬ್ಸೈಟ್ ಕೂಡ ಇದೆ, ಜೊತೆಗೆ ಒಂದು ಇಮೇಲ್ ಕೂಡ ಇದೆ. ಆ ಇಮೇಲ್ ಹೋಗಿ ನೀವು ಅರ್ಜಿಯನ್ನು ಕೂಡ ಸಲ್ಲಿಸಿ ಇದರ ಸದುಪಯೋಗವನ್ನು ಕೂಡ ನೀವು ಇಲ್ಲಿ ಪಡೆದುಕೊಳ್ಳಬಹುದು. ಹೀಗೆ ಮತ್ತೊಂದು ಸಂಸ್ಥೆ ವತಿಯಿಂದ ನೇಮಕಾತಿ ಮಾಡ್ಕೊಳ್ತಾ ಇದ್ದಾರೆ ನೋಡಬಹುದು. KLE ಆಶಾ ಫಾರ್ ಸ್ಪೆಷಲ್ ಚಿಲ್ಡ್ರನ್ ಸ್ಕೂಲ್ಗಳಿಗೆ ನೇಮಕಾತಿ. ಇದು ಸಹ್ಯಾದ್ರಿ ನಗರ ಬೆಳಗಾವಿ 590010 ಕರ್ನಾಟಕದಲ್ಲಿ ಇದು ಕಂಡುಬರುತ್ತದೆ ನೋಡಬಹುದು. ಇಲ್ಲಿ ವಾಂಟೆಡ್ ಅನುಭವ ಹೊಂದಿದ ಶಿಕ್ಷಕರು ಕೂಡ ನೇಮಕಾತಿ ಮಾಡ್ಕೊಳ್ತಾ ಇದ್ದಾರೆ. ಸ್ಪೆಷಲ್ ಎಜುಕೇಟರ್ ಹುದ್ದೆಗೆ ನೇಮಕಾತಿ. ಇಲ್ಲಿ ಅವರು D.Ed B.Ed M.Ed ಅಥವಾ ಸ್ಪೆಷಲ್ ಎಜುಕೇಷನ್ ಮಾಡಿರಬೇಕು. ಅದೇ ರೀತಿಯಾಗಿ ಸ್ಪೀಚ್ ಥೆರಪಿಸ್ಟ್ ಹುದ್ದೆಗೆ ನೇಮಕಾತಿ. ಇಲ್ಲಿ ಅವರು ಬ್ಯಾಚುಲರ್ ಮಾಸ್ಟರ್ ಇನ್ ಸ್ಪೀಚ್ ಥೆರಪಿನಲ್ಲಿ ಅಧ್ಯಯನ ಮಾಡಿರಬೇಕಾಗುತ್ತದೆ. ನಂತರ ಇಲ್ಲಿ ಕ್ಲಿನಿಕಲ್ ಫಿಸಿಯೋಲಜಿಸ್ಟಿಕ್ ಹುದ್ದೆಗೆ ನೇಮಕಾತಿ. ಅಲ್ಲಿ ಅವರು BSc MSc ಇನ್ ಕ್ಲಿನಿಕಲ್ ಫಿಸಿಯೋಲಜಿನಲ್ಲಿ ಅಧ್ಯಯನ ಮಾಡಿರಬೇಕು. ಇದೇ ರೀತಿಯಾಗಿ ಮೆಡಿಕಲ್ ಸೋಷಲ್ ವರ್ಕರ್ಸ್ ಹುದ್ದೆಗೆ ಇಲ್ಲಿ MSW BSW ಆಗಿರಬೇಕು. ಅದೇ ರೀತಿಯಲ್ಲಿ ಅಕೋಪೇಷನಲ್ ಥೆರಪಿಸ್ಟ್ ಹುದ್ದೆಗೆ ಇಲ್ಲಿ BOT ಅಥವಾ MOTಯಲ್ಲಿ ಅಧ್ಯಯನ ಮಾಡಿರಬೇಕು. ಇಲ್ಲಿ ನೋಡಬಹುದು ನೀವು ಕಮರ್ಷಿಯಲ್ ಅಂತ ವಿತ್ ಕ್ವಾಲಿಫಿಕೇಷನ್ ನಿಮ್ಮ ವಿದ್ಯಾರ್ಥಿ ಮತ್ತು ಅನುಭವ ಆಧಾರದ ಮೇಲೆ ವೇತನ ಕೂಡ ನೀಡ್ತಾ ಇದ್ದಾರೆ. ಇಂಟ್ರೆಸ್ಟ್ ಕ್ಯಾಂಡಿಡೇಟ್ ನಿಮ್ಮ ಒಂದು ಇತ್ತೀಚಿನ ಪಾಸ್ಪೋರ್ಟ್ ಸೈಜ್ ಫೋಟೋಗ್ರಾಫು ಆ್ಯಂಡ್ ಮತ್ತು ನಿಮ್ಮ ಒಂದು ರೆಸ್ಯೂಮನ್ನು ಈ ಒಂದು ಇಮೇಲ್ಗೆ ನೀವು ಇಲ್ಲಿ ಕಳುಹಿಸಬೇಕಾಗುತ್ತದೆ. ನೋಡಿ, ಈಗ ಈ ಒಂದು ಇಮೇಲ್ಗೆ ನೀವು ಕಳಿಸಬೇಕಾಗುತ್ತದೆ. ಮೇ 15ರ ಒಳಗಾಗಿ ನೀವು ಅರ್ಜಿಯನ್ನು ಕೂಡ ಇಲ್ಲಿ ಸಲ್ಲಿಸಬೇಕಾಗುತ್ತದೆ. ಹೆಚ್ಚಿನ ಮಾಹಿತಿಗಾಗಿ ಇಲ್ಲಿ ಕಾಂಟ್ಯಾಕ್ಟ್ ನಂಬರ್ ಕೂಡ ಇರ್ತಾ ಇದ್ದರೆ ಇವುಗಳ ಮುಖಾಂತರ ನೀವು ಕರೆ ಮಾಡಿ ಮಾಹಿತಿಯನ್ನು ಕೂಡ ನೀವು ಇಲ್ಲಿ ಪಡೆಯಬಹುದು. ಅದೇ ರೀತಿಯಾಗಿ ಮತ್ತೊಂದು ಶಿಕ್ಷಣ ಸಂಸ್ಥೆಯಿಂದ ನೇಮಕಾತಿ ಮಾಡ್ಕೊಳ್ತಾ ಇದ್ದಾರೆ ನೋಡಬಹುದು. ಡೈಮಂಡ್ ಕಾಲೇಜ್ ವತಿಯಿಂದ ಇದು ನೋಡಬಹುದು. ಚಾರಿಟಬಲ್ ಟ್ರಸ್ಟ್ ಎಜುಕೇಷನ್ ಅಂದರೆ ಇದು ರನ್ ಬೈ ಸಹ್ಯಾದ್ರಿ ಫೌಂಡೇಶನ್ ವತಿಯಿಂದ ನೇಮಕಾತಿ ನಡೀತಾ ಇದೆ. ಇಲ್ಲಿ ನೋಡಬಹುದು ಇಲ್ಲಿ ಫಿಸಿಕ್ಸ್ ಲೆಕ್ಚರ್ಸ್ ಮತ್ತು ಹಿಂದಿ ಲೆಕ್ಚರ್ ಮತ್ತು ಲೈಬ್ರರಿ ಹುದ್ದೆಗೆ ಇವರು ನೇಮಕಾತಿ ಮಾಡ್ಕೊಳ್ತಾ ಇದ್ದಾರೆ. ಇಲ್ಲಿ ನೋಡಬಹುದು ಕ್ಯಾಂಡಿಡೇಟ್ ಶಾಲ್ಡ್ ಬಿ ಹೈ ಎಕ್ಸ್ಪೀರಿಯನ್ಸ್ ಹೊಂದಿರಬೇಕು. ಜೊತೆಗೆ ಕೈಂಡ್ಲಿ ಪ್ರಿಪೇರ್ ಫಾರ್ ದ ಡೆಮೋ ಹೊಂದಿರಬೇಕು. ಜೊತೆಗೆ ಕ್ಯಾರಿ ಕಾಪಿ ರೆಸ್ಯೂಮನ್ನು ಕೂಡ ಅವರು ತೆಗೆದುಕೊಂಡು ಹೋಗಿರಬೇಕು. ಜೊತೆಗೆ ನಿಮ್ಮ ಇತ್ತೀಚಿನ ಎಲ್ಲ ಶೈಕ್ಷಣಿಕ ದಾಖಲೆಗಳು ನೀವು ಅಲ್ಲಿ ತೆಗೆದುಕೊಂಡು ಹೋಗಿರಬೇಕು. ಹೆಚ್ಚಿನ ಮಾಹಿತಿಯಾಗಿ ಆ ಒಂದು ಸಂಸ್ಥೆಯ ಒಂದು ವೆಬ್ಸೈಟ್ ಕೂಡ ಇದೆ. ಇವುಗಳು ಹೋಗಿ ನೀವು ಅಪ್ಲೈಯನ್ನು ಕೂಡ ಮಾಡಬಹುದು. ಇದು ಅಡ್ರೆಸ್ ನೋಡಬಹುದು 123 GNR ರೆಜೆನ್ಸಿ ಪಾರ್ಕ್ ಮೇನ್ ರೋಡ್ ಡೈಮಂಡ್ ನಗರ್ TC ಪಾಳ್ಯ ಕೃಷ್ಣರಾಜಪುರಂ ಬೆಂಗಳೂರು 560036. ಹೆಚ್ಚಿನ ಮಾಹಿತಿಯಾಗಿ ಕಾಂಟ್ಯಾಕ್ಟ್ ನಂಬರ್ ಕೂಡ ಇರ್ತಾ ಇದೆ. ಜೊತೆಗೆ ಇಲ್ಲಿ ಆ ಒಂದು ಸಂಸ್ಥೆಯ ಒಂದು ವಾಟ್ಸಪ್ ನಂಬರ್ ಕೂಡ ಇದೆ. ಅವುಗಳ ಮುಖಾಂತರ ನೀವು ಅರ್ಜಿಯನ್ನು ಸಲ್ಲಿಸಬಹುದು. ಜೊತೆಗೆ ಇಲ್ಲಿ ಒಂದು QR ಕೋಡ್ ಇದೆ. ಈ ಒಂದು QR ಕೋಡ್ ನೀವು ಸ್ಕ್ಯಾನ್ ಮಾಡಿ ಅರ್ಜಿಯನ್ನು ಕೂಡ ಸಲ್ಲಿಸಬಹುದು. ಈಗ ಮತ್ತೊಂದು ಸಂಸ್ಥೆಯ ನೇಮಕಾತಿ ವಿವೇಕಾನಂದ್ ಕಾಲೇಜ್ ಆಫ್ ದ ಇಂಜಿನಿಯರಿಂಗ್ ಆ್ಯಂಡ್ ಟೆಕ್ನಾಲಜಿ ಪುತ್ತೂರಿನಲ್ಲಿ ನೇಮಕಾತಿ ಮಾಡ್ಕೊಳ್ತಾ ಇದ್ದಾರೆ. ಇದು ನೆಹರು ನಗರ ಪುತ್ತೂರು 574203 ಈ ಒಂದು ಸಂಸ್ಥೆಗಳಿಂದ ನೇಮಕಾತಿ ಮಾಡ್ಕೊಳ್ತಾ ಇದ್ದಾರೆ. ನೋಡಬಹುದು 2025-26 ಸಾಲಿಗೆ ಇಲ್ಲಿ ಪ್ರೊಫೆಸರ್ ಹುದ್ದೆಗೆ ನೇಮಕಾತಿ. ಇಲ್ಲಿ ಅವರು AI ಮತ್ತು CS ಮತ್ತು CB ಅಥವಾ ಡಾಟಾ ಸೈನ್ಸ್ನಲ್ಲಿ ಅವರು ಅಧ್ಯಯನ ಮಾಡಿರಬೇಕಾಗುತ್ತದೆ. ಅಂತ ಇಲ್ಲಿ ಅಸೋಸಿಯೇಟ್ ಪ್ರೊಫೆಸರ್ ಹುದ್ದೆಗೆ ಇಲ್ಲಿ AI CB CS ಡಾಟಾ ಸೈನ್ಸ್ ಮತ್ತು ಮೆಕ್ಯಾನಿಕಲ್ ಇಂಜಿನಿಯರ್ MBA MCA ಡಿಪಾರ್ಟ್ಮೆಂಟ್ ಕಾರ್ಯವನ್ನು ನಿರ್ವಹಿಸಬೇಕಾಗುತ್ತದೆ. ಇಲ್ಲಿ ಫೋರ್ಮ್ಯಾನ್ ಹುದ್ದೆಗೆ CS ನಲ್ಲಿ ಕಾರ್ಯನಿರ್ವಹಿಸಬೇಕು. ಪ್ರೋಗ್ರಾಮರ್ ಇಲ್ಲಿ CSಗೆ ತೆಗೆದುಕೊಳ್ತಾ ಇದ್ದಾರೆ. ಲಾಬ್ ಇನ್ಸ್ಟ್ರಕ್ಟರ್ ಹುದ್ದೆಗೆ ಇಲ್ಲಿ AI CS ಡಾಟಾ ಸೈನ್ಸ್ನಲ್ಲಿ ಅವರು ಕಾರ್ಯನಿರ್ವಹಿಸಬೇಕಾಗುತ್ತದೆ. ಕ್ವಾಲಿಫಿಕೇಷನ್ ಆ್ಯಂಡ್ ಎಕ್ಸ್ಪೀರಿಯನ್ಸ್ ಆಧಾರದ ಮೇಲೆ ನಿಮಗೆ ಇಲ್ಲಿ ವೇತನ ಕೂಡ ಇರ್ತಾರೆ. ಹೆಚ್ಚಿನ ಮಾಹಿತಿಗಾಗಿ ಈ ಒಂದು ಇಮೇಲ್ಗೆ ನೀವು ಅರ್ಜಿಯನ್ನು ಕೂಡ ಸಲ್ಲಿಸಬಹುದು. ಹೀಗೆ ನೋಡಬಹುದು ಇಲ್ಲಿ ಇವೇ ಸೇಫ್ ಕಾಂಟ್ರಾಕ್ಟಿಂಗ್ ಹುದ್ದೆಗಳಿಗೆ ಕೆಲವೊಂದಿಷ್ಟು ಹುದ್ದೆಗಳಿಗೆ ಇವರು ನೇಮಕಾತಿ ಮಾಡ್ಕೊಳ್ತಾ ಇದ್ದಾರೆ. ಇಲ್ಲಿ ನೋಡಬಹುದು ಇದು ಹುಬ್ಬಳ್ಳಿಯಲ್ಲಿ ಕಂಡುಬರುತ್ತಿದೆ. ಇಲ್ಲಿ ಅಕೌಂಟೆಂಟ್ ಕಮ್ ಸೇಲ್ಸ್ ಎಕ್ಸಿಕ್ಯೂಟಿವ್ ಹುದ್ದೆಗೆ ನೇಮಕಾತಿ ಮಾಡ್ಕೊಳ್ತಾ ಇದ್ದಾರೆ ವಿದ್ಯಾರ್ಥಿ ಕೂಡ ನೀವು ಇಲ್ಲಿ ನೋಡಿಕೊಳ್ಬಹುದು. ಅದೇ ರೀತಿಯಾಗಿ ಎಲೆಕ್ಟ್ರಿಕಲ್ ಮೆಕ್ಯಾನಿಕಲ್ ಇಂಜಿನಿಯರಿಗೆ ಇಲ್ಲಿ ಪುರುಷ ಮತ್ತು ಮಹಿಳಾ ಇಬ್ಬರು ಅಭ್ಯರ್ಥಿಗಳನ್ನು ತೆಗೆದುಕೊಳ್ತಾ ಇದ್ದಾರೆ ವಿದ್ಯಾರ್ಥಿ ಕೂಡ ನೋಡಬಹುದು. ಮತ್ತು MEP ಡಸ್ಟ್ಮನ್ ಹುದ್ದೆಗೆ ನೇಮಕಾತಿ ಪುರುಷ ಮತ್ತು ಮಹಿಳಾ ಇಬ್ಬರು ಅಭ್ಯರ್ಥಿಗಳನ್ನು ಕೂಡ ಇವರು ನೇಮಕಾತಿ ಮಾಡ್ಕೊಳ್ತಾ ಇದ್ದಾರೆ. ಅದೇ ರೀತಿಯಾಗಿ ಮೆಕ್ಯಾನಿಕಲ್ ಎಲೆಕ್ಟ್ರಾನಿಕ್ ಆ್ಯಂಡ್ ಪ್ಲಂಬಿಂಗ್ ಟೆಕ್ನಿಷಿಯನ್ ಡಿಪಾರ್ಟ್ಮೆಂಟ್ನಲ್ಲಿ ಕೂಡ ಇವರು ನೇಮಕಾತಿ ಮಾಡ್ಕೊಳ್ತಾ ಇದ್ದಾರೆ. ಆಸಕ್ತರು ಅಭ್ಯರ್ಥಿಗಳು ಈ ಒಂದು ಇಮೇಲ್ಗಾಗಲಿ ಅಥವಾ ಈ ಒಂದು ವಾಟ್ಸಪ್ ನಂಬರ್ಗಾಗಲಿ ನೀವು ನಿಮ್ಮ ಇತ್ತೀಚಿನ ರೆಸ್ಯೂಮನ್ನು ಕೂಡ ಸೆಂಡ್ ಮಾಡಿ ಅರ್ಜಿಯನ್ನು ಕೂಡ ಸಲ್ಲಿಸಬಹುದು. ಮತ್ತು ಜಾಬ್ ಆಪರ್ಚುನಿಟಿ ಕೂಡ ನೀಡ್ತಾ ಇದ್ದಾರೆ ನೋಡಿ, ನೀವು ಇಲ್ಲಿ ಗಮನಿಸಬಹುದು. ACC ಸಿಮೆಂಟ್ ಹುಬ್ಬಳ್ಳಿ ವತಿಯಿಂದ ಈ ಒಂದು ನೇಮಕಾತಿ ಫಾರ್ ಆಫೀಸ್ ರಿಸೆಪ್ಷನ್ ಹುದ್ದೆಗೆ ನೇಮಕಾತಿ. ಇಲ್ಲಿ ಎನಿ ಡಿಗ್ರಿ ಆದಂಥ ಫಿಮೇಲ್ ಅಭ್ಯರ್ಥಿಗಳು ಕೂಡ ಇವರು ನೇಮಕಾತಿ ಮಾಡ್ಕೊಳ್ತಾ ಇದ್ದಾರೆ. ಫಾರ್ CSC ಹುದ್ದೆಗೆ ನೇಮಕಾತಿ. ಇಲ್ಲಿ BE ಸಿವಿಲ್ ಅಥವಾ ಡಿಪ್ಲೊಮಾ ಸಿವಿಲ್ ಅಥವಾ ಫಿಮೇಲ್ ಕ್ಯಾಂಡಿಡೇಟ್ಗಳಿಗೆ ಮೊದಲು ಆದ್ಯತೆ ನೀಡ್ತಾ ಇದ್ದಾರೆ. ಫಾರ್ HB ಹುದ್ದೆಗೆ ಇಲ್ಲಿ ಕೂಡ ನೀವು BE ಸಿವಿಲ್ ಮೇಲ್ ಕ್ಯಾಂಡಿಡೇಟ್ ಹುದ್ದೆ ಅರ್ಜಿಯನ್ನು ಕೂಡ ಸಲ್ಲಿಸಬಹುದು. ಲೊಕೇಶನ್ ನೋಡಬಹುದು ಹುಬ್ಬಳ್ಳಿ ಧಾರವಾಡ
ಇಂಟ್ರೆಸ್ಟೆಡ್ ಅಭ್ಯರ್ಥಿಗಳು ಈ ಒಂದು ಕಾಂಟ್ಯಾಕ್ಟ್ ನಂಬರ್ ಮೂಲಕ ನೀವು ಅರ್ಜಿಯನ್ನು ಕೂಡ ಇಲ್ಲಿ ಸಲ್ಲಿಸಿ ಮಾಹಿತಿಯನ್ನು ಕೂಡ ನೀವು ಇಲ್ಲಿ ಪಡೆಯಬಹುದು. ರೀತಿಯಾಗಿ ವಿ ಆರ್ ದ ಹೈರಿಂಗ್ ಅಂದರೆ ಇಲ್ಲಿ ಸೇಲ್ಸ್ ಎಕ್ಸಿಕ್ಯೂಟಿವ್ ಮೇಲ್ ಹುದ್ದೆಗೆ ನೇಮಕಾತಿ, CRM ಫಿಮೇಲ್ ಹುದ್ದೆಗೆ ನೇಮಕಾತಿ, ಸ್ಪಾರ್ಸ್ ಇನ್ಚಾರ್ಜ್ ಮೇಲ್ ಹುದ್ದೆಗೆ ನೇಮಕಾತಿ, ಮೆಕ್ಯಾನಿಕ್ಸ್ ಮೇಲ್ ಹುದ್ದೆಗೆ ನೇಮಕಾತಿ, ಕಂಪ್ಯೂಟರ್ ಆಪರೇಟರ್ ಫಿಮೇಲ್ ಹುದ್ದೆಗೆ ನೇಮಕಾತಿ, ಬ್ಯಾಕ್ ಆಫೀಸ್ ಫಿಮೇಲ್ ಹುದ್ದೆಗೆ ನೇಮಕಾತಿ. ಲೊಕೇಶನ್ ಹುಬ್ಬಳ್ಳಿ ನೋಡಬಹುದು. ಇಲ್ಲಿ ಮಹಾಂತ ಆಟೋಮೋಟಿವ್ಸ್ ವತಿಯಿಂದ ಈ ಒಂದು ನೇಮಕಾತಿ ಮಾಡ್ಕೊಳ್ತಾ ಇದ್ದಾರೆ. ಆಫ್ ವೆನ್ಯೂ ಪ್ಲಾಜಾ, ಉಣ್ಕಲ್, ಓಲ್ಡ್ PB ರೋಡ್, ಹುಬ್ಬಳ್ಳಿಯಲ್ಲಿ ಒಂದು ಅಡ್ರೆಸ್ ಕಂಡು ಬರೋ ಜೊತೆಗೆ ಇಲ್ಲಿ ಕಾಂಟ್ಯಾಕ್ಟ್ ನಂಬರ್ ಕೊಡ್ತಾ ಇದ್ದಾರೆ. ಈ ಕಾಂಟ್ಯಾಕ್ಟ್ ನಂಬರ್ ಮುಖಾಂತರ ನೀವು ಕರೆ ಮಾಡಿ ಈ ಹುದ್ದೆಗಳ ಬಗ್ಗೆ ನೀವು ಮಾಹಿತಿಯನ್ನು ಪಡೆದು ಅರ್ಜಿಯನ್ನು ಕೂಡ ಸಲ್ಲಿಸಬಹುದು. ರೀತಿಯಾಗಿ ನೋಡಬಹುದು ಬಸವ ಕೇಂದ್ರ ವತಿಯಿಂದ ಒಂದು ನೇಮಕಾತಿ, VM ಕೊಟಗಿ ಬಸವ ಸಂಸ್ಕೃತಿ ಸ್ಕೂಲ್ ವತಿಯಿಂದ ನೇಮಕಾತಿ, ಮುರಾರ್ಜಿ ನಗರ್ ಸೆಕೆಂಡ್ ಸ್ಟೇಜ್, ಗೋಕುಲ್ ರೋಡ್, ಹುಬ್ಬಳ್ಳಿ 580027. ಇಲ್ಲಿ ವಾಂಟೆಡ್ ಟೀಚರ್ಸ್ಗಳಿಗೆ ನೇಮಕಾತಿ, ವಾಲ್ಕೆ ಇಂಟರ್ವ್ಯೂ ಮುಖಾಂತರ ನೋಡಬಹುದು. ಇಲ್ಲಿ ಟೀಚರ್ಸ್ಗಳಿಗೆ ನೇಮಕಾತಿ, ಸೈನ್ಸ್ ಟೀಚರ್ ಒಂದು ಹುದ್ದೆ, MSc BSc BEd ಆಗಿರಬೇಕು, ಇಂಗ್ಲೀಷ್ ಒಂದು ಹುದ್ದೆ, MA BA BEd ಆಗಿರಬೇಕು, ಮ್ಯಾಥ್ಸ್ ಟೀಚರ್ ಒಂದು ಹುದ್ದೆ, BSc MSc BEd ಆಗಿರಬೇಕು, ಫಿಸಿಕಲ್ ಎಜುಕೇಷನ್ ಅಂದರೆ P ಟೀಚರ್ ಒಂದು ಹುದ್ದೆ, ಇಲ್ಲಿ ಕೂಡ CPEd BA ಅಥವಾ BPEd ಕೂಡ ಆಗಿರಬೇಕಾಗುತ್ತದೆ. ನಂತರ ಇಲ್ಲಿ ಆಫೀಸ್ ಅಸಿಸ್ಟೆಂಟ್ ಹುದ್ದೆಗೆ ನೇಮಕಾತಿ ಮಾಡ್ಕೊಳ್ತಾ ಇದ್ದಾರೆ. ಸ್ಟ್ಯಾಂಡರ್ಡ್ ಆಫೀಸ್ ಪ್ರೊಸೀಜರ್ ಹೊಂದಿರಬೇಕು, ಜೊತೆಗೆ ಒಂದು ಹುದ್ದೆಗೆ ನೇಮಕಾತಿ. ಇಲ್ಲಿ ಅವರು BCom BCA ವಿತ್ ಕನ್ನಡ ಆ್ಯಂಡ್ ಇಂಗ್ಲೀಷ್ ಟೈಪಿಂಗ್ ಕೂಡ ಅವರು ಹೊಂದಿರಬೇಕಾಗುತ್ತದೆ. ಇಲ್ಲಿ ನೋಡಬಹುದು ಇಂಟರ್ವ್ಯೂ ಡೇಟನ್ನು ಕೂಡ ನೀವು ಇಲ್ಲಿ ಗಮನಿಸಬಹುದು. ಇಂಟರ್ವ್ಯೂ ಡೇಟ್ ಥರ್ಸ್ಡೇ 15/5/2025 ಬಿಟ್ವೀನ್ 11 ಗಂಟೆಯಿಂದ 1 ಗಂಟೆಯವರೆಗೆ ಅವರು ಕೂಡ ಇಂಟರ್ವ್ಯೂ ಕೂಡ ತೆಗೆದುಕೊಳ್ತಾ ಇದ್ದಾರೆ. ಆಸಕ್ತಿಯುಳ್ಳ ಅಭ್ಯರ್ಥಿಗಳು ಈ ಒಂದು ಕಾಂಟ್ಯಾಕ್ಟ್ ನಂಬರ್ ಮೂಲಕ ನೀವು ಕರೆ ಮಾಡಿ ಮಾಹಿತಿಯನ್ನು ಕೂಡ ಇಲ್ಲಿ ಪಡೆಯಬಹುದು. ಸೇಟ್ ಫಿಟರ್ ಇಂಜಿನಿಯರ್ ಕಾಲೇಜ್ UGCಯಿಂದ ಅನುಮೋದನೆ ಪಡೆದಂಥ ಒಂದು ಸಂಸ್ಥೆಯಾಗಿದೆ. ಇಲ್ಲಿ ನೋಡಬಹುದು ನೀವು ಇಲ್ಲಿ ಅಪ್ಲಿಕೇಶನ್ ಫಾರ್ ದ ಯುನೈಟೆಡ್ ಪೊಸಿಷನ್ಸ್ ಪ್ರೊಫೆಸರ್, ಅಸೋಸಿಯೇಟ್ ಪ್ರೊಫೆಸರ್ ಮತ್ತು ಅಸಿಸ್ಟೆಂಟ್ ಪ್ರೊಫೆಸರ್ ಹುದ್ದೆಗೆ ಇವರು ನೇಮಕಾತಿ ಮಾಡ್ಕೊಳ್ತಾ ಇದ್ದಾರೆ. ಇಲ್ಲಿ ಪ್ರಾಧ್ಯಾಪಕರು, ಸಹಾಯಕ ಪ್ರಾಧ್ಯಾಪಕರು, ಸಹ ಪ್ರಾಧ್ಯಾಪಕರ ಹುದ್ದೆಗಳು ಯಾವ ಡಿಪಾರ್ಟ್ಮೆಂಟಲ್ಲಿ ನೇಮಕಾತಿ ಮಾಡ್ಕೊಳ್ತಾ ಇದ್ದಾರೆ ನೋಡೋಣ. ಇಲ್ಲಿ CSC, CC ಮತ್ತು EI ಮತ್ತು ML ಮತ್ತು CSC ಡಾಟಾ ಸೈನ್ಸ್ ಮತ್ತು CSC ಸೈಬರ್ ಸೆಕ್ಯೂರಿಟಿ ಇಷ್ಟೆಲ್ಲ ಡಿಪಾರ್ಟ್ಮೆಂಟ್ಗಳಿಗೆ ಇಲ್ಲಿ ಇವರು ಪ್ರಾಧ್ಯಾಪಕರನ್ನು ಕೂಡ ನೇಮಕಾತಿ ಮಾಡ್ಕೊಳ್ತಾ ಇದ್ದಾರೆ. ಆಸಕ್ತಿಯುಳ್ಳ ಅಭ್ಯರ್ಥಿಗಳು ನಿಮ್ಮ ಇತ್ತೀಚಿನ ಒಂದು CVಯನ್ನು ಈ ಒಂದು ಇಮೇಲ್ಗೆ ನೀವು ಸಲ್ಲಿಸಬೇಕಾಗುತ್ತದೆ. ಜೊತೆಗೆ ನಿಮಗೆ ಇಲ್ಲಿ TADA ಸೌಲಭ್ಯವನ್ನು ಕೂಡ ನೀಡ್ತಾ ಇದ್ದಾರೆ. ಆಸಕ್ತಿಯುಳ್ಳ ಅಭ್ಯರ್ಥಿಗಳು ಅರ್ಜಿಯನ್ನು ಕೂಡ ನೀವು ಇಲ್ಲಿ ಸಲ್ಲಿಸಬಹುದು. ರೀತಿಯಾಗಿ ಇನ್ನೊಂದು ಸಂಸ್ಥೆಯಿಂದ ನೇಮಕಾತಿ ನೋಡಬಹುದು. BSN ಇಲ್ಲಿ ಪೆಸ್ಟ್ರೀಮ್ ಸ್ಕೂಲ್ ಒಂದು ನೇಮಕಾತಿ ಇಲ್ಲಿ ನಿಯರ್ ಪವರ್ಮಾ ಸರ್ಕಲ್, ಲಕ್ಷ್ಮೇಶ್ವರ, ಗದಗನಲ್ಲಿ ಒಂದು ನೇಮಕಾತಿ ಕಂಡು ಬರುತ್ತಾ ಇದೆ ನೋಡಬಹುದು. ಇಂಗ್ಲೀಷ್ ಪ್ರೈಮರಿ ಹೈಸ್ಕೂಲ್ಗಳಿಗೆ 2 ಹುದ್ದೆಗೆ ನೇಮಕಾತಿ ಮಾಡ್ಕೊಳ್ತಾ ಇದ್ದಾರೆ. EVSಗೆ 1 ಹುದ್ದೆಗೆ ನೇಮಕಾತಿ, ಹಿಂದಿ ಪ್ರೈಮರಿ ಟೀಚರ್ಗೆ 1 ಹುದ್ದೆಗೆ ನೇಮಕಾತಿ, ಮ್ಯಾಥಮೆಟಿಕ್ಸ್ ಪ್ರೈಮರಿಗೆ 1 ಹುದ್ದೆಗೆ ನೇಮಕಾತಿ, ಕಂಪ್ಯೂಟರ್ ಟೀಚರ್ 1 ಹುದ್ದೆಗೆ ನೇಮಕಾತಿ, ಡ್ರಾಯಿಂಗ್ ಟೀಚರ್ 1 ಹುದ್ದೆ, ಹಾಸ್ಟೆಲ್ ವಾರ್ಡನ್ ಫೀಮೇಲ್ ಮೇಲ್ ಹುದ್ದೆಗೆ 2 ಹುದ್ದೆಗೆ ನೇಮಕಾತಿ ನೀಡ್ತಾ ಇದೆ. ಕೋಆರ್ಡಿನೇಟರ್ ಹುದ್ದೆಗೆ 1 ಹುದ್ದೆಗೆ ನೇಮಕಾತಿ, ಪ್ರೀ ಸ್ಕೂಲ್ಗೆ 4 ಹುದ್ದೆಗೆ ನೇಮಕಾತಿ, PRO ಹುದ್ದೆಗೆ 1 ಹುದ್ದೆಗೆ ನೇಮಕಾತಿ. ಆಸಕ್ತಿಯುಳ್ಳ ಅಭ್ಯರ್ಥಿಗಳು ನಿಮ್ಮ ಅನುಭವ ಆಧಾರದ ಮೇಲೆ ಜೊತೆಗೆ ಇಂಗ್ಲೀಷ್ ಕೂಡ ಇಲ್ಲಿ ಇರಬೇಕಾಗುತ್ತದೆ. ಅಂಥ ಅಭ್ಯರ್ಥಿಗಳು ಅರ್ಜಿಯನ್ನು ಸಲ್ಲಿಸಬಹುದು. ಅಟೆಂಡ್ ಇಂಟರ್ವ್ಯೂ ಡೇಟ್ ನೋಡಬಹುದು 8/5/2025 10 ಗಂಟೆಯಿಂದ ನೀವು ಈ ಇಂಟರ್ವ್ಯೂ ಕೂಡ ತೆಗೆದುಕೊಳ್ಳಬಹುದು. ಹೆಚ್ಚಿನ ಮಾಹಿತಿಯಾಗಿ ಈ ಕಾಂಟ್ಯಾಕ್ಟ್ ನಂಬರ್ ಮೂಲಕ ನೀವು ಕರೆ ಮಾಡಿ ಮಾಹಿತಿ ಪಡೆಯಬಹುದು. ಜೊತೆಗೆ ಇಲ್ಲಿ ಫುಡ್ ಮತ್ತು ಅಕೊಮಡೇಷನ್ ಕೂಡ ನಿಮಗೆ ನೀಡ್ತಾ ಇದ್ದಾರೆ. ಆಸಕ್ತಿಯುಳ್ಳ ಅಭ್ಯರ್ಥಿಗಳು ಅರ್ಜಿಯನ್ನು ಕೂಡ ಸಲ್ಲಿಸಬಹುದು. ಜೊತೆಗೆ ಮತ್ತೊಂದು ಸಂಸ್ಥೆ ವತಿಯಿಂದ ನೇಮಕಾತಿ ಮಾಡ್ಕೊಳ್ತಾ ಇದ್ದಾರೆ. ಜನತಾ ಶಿಕ್ಷಣ ಸಮಿತಿ, JSS ವಿದ್ಯಾಗಿರಿ, ಧಾರವಾಡ 580004. ಇಲ್ಲಿ ಕೂಡ ಕೆಲವಷ್ಟು ಹುದ್ದೆಗಳಿಗೆ ನೇಮಕಾತಿ ಮಾಡ್ಕೊಳ್ತಾ ಇದ್ದಾರೆ. ಲೆಕ್ಚರ್ಸ್ ಹುದ್ದೆಗಳಿಗೆ ಅದು ಟು ಟೀಚ್ ಡಿಗ್ರಿ ಮತ್ತು PUಗಳಿಗೆ ಇಲ್ಲಿ ಹುಬ್ಬಳ್ಳಿ ಧಾರವಾಡಗಳಿಗೆ ನೇಮಕಾತಿ ಮಾಡ್ಕೊಳ್ತಾ ಇದ್ದಾರೆ. ಮ್ಯಾಥಮೆಟಿಕ್ಸ್ ಉಪನ್ಯಾಸಕರು, ಫಿಸಿಕ್ಸ್, ಸೋಷಿಯಾಲಜಿ, ಎಕನಾಮಿಕ್ಸ್, ಇಂಗ್ಲೀಷ್, ಬಾಟ್ನಿ, ಬಯೋಲಜಿ, ಕಂಪ್ಯೂಟರ್ ಸೈನ್ಸ್, ಸ್ಟ್ಯಾಟಿಕ್ಸ್ ಮತ್ತು ಕ್ರಿಮಿನಾಲಜಿ, ಪೊಲಿಟಿಕಲ್ ಸೈನ್ಸ್ ಇಷ್ಟೆಲ್ಲ ಉಪನ್ಯಾಸ ಕೂಡ ಇವರು ನೇಮಕಾತಿ ಮಾಡ್ಕೊಳ್ತಾ ಇದ್ದಾರೆ. ವಿದ್ಯಾರ್ಥಿ ನೋಡಬಹುದು ಪೋಸ್ಟ್ ಗ್ರಾಜ್ಯುಯೇಟ್ ಮತ್ತು ಫ್ಲೂಯೆನ್ಸಿ ಇಂಗ್ಲೀಷ್ ಹೊಂದಿರಬೇಕು. ಎಲಿಜಿಬಲ್ ಕ್ಯಾಂಡಿಡೇಟ್ 7 ದಿನಗಳೊಳಗಾಗಿ ದ ಸೆಕ್ರೆಟರಿ JSS ವಿದ್ಯಾಗಿರಿ, ಧಾರವಾಡ 580004 ಆ್ಯಂಡ್ ಆಲ್ಸೋ ಸೆಂಡ್ ನಿಮ್ಮ ಇಮೇಲ್ಗೆ ನೀವು ಅಂದರೆ ಅವರ ಇಮೇಲ್ಗೆ ನಿಮ್ಮ ಇತ್ತೀಚಿನ ರೆಸ್ಯೂಮನ್ನು ಕೂಡ ಈ ಒಂದು ಇಮೇಲ್ಗೆ ನೀವು ಕಳಿಸಬೇಕಾಗುತ್ತದೆ. ಜೊತೆಗೆ ಇಲ್ಲಿ ಕಾಂಟ್ಯಾಕ್ಟ್ ನಂಬರ್ ಕೂಡ ನೀಡ್ತಾ ಇದ್ದಾರೆ. ಅವುಗಳ ಮುಖಾಂತರ ನೀವು ಕರೆ ಮಾಡಿ ಮಾಹಿತಿಯನ್ನು ಕೂಡ ಇಲ್ಲಿ ಪಡೆಯಬಹುದು.
ಮತ್ತೊಂದು ಸಂಸ್ಥೆಯಿಂದ ನೇಮಕಾತಿ CBSE ರೆಸಿಡೆನ್ಸ್ ಸ್ಕೂಲ್ ಚಂದನವತಿಯಿಂದ ನೇಮಕಾತಿ ಮಾಡ್ಕೊಳ್ತಾ ಇದ್ದಾರೆ. ಲಕ್ಷ್ಮೇಶ್ವರ ಡಿಸ್ಟಿಕ್ ಗದಗ ಇಲ್ಲಿ ವಾಂಟೆಡ್ ಟೀಚರ್ಸ್ಗಳಿಗೆ ಸಬ್ಜೆಕ್ಟ್ಗಳಿಗೆ ನೇಮಕಾತಿ ಮಾಡ್ಕೊಳ್ತಾ ಇದ್ದಾರೆ. ಮ್ಯಾಥಮೆಟಿಕ್ ಟೀಚರ್, ಸೈನ್ಸ್ ಟೀಚರ್, ಇಂಗ್ಲೀಷ್ ಟೀಚರ್, ಸೋಷಿಯಲ್ ಸೈನ್ಸ್ ಟೀಚರ್, ಹಿಂದಿ, ಕನ್ನಡ ಆ್ಯಂಡ್ ಹಾಸ್ಟೆಲ್ ವಾರ್ಡನ್ ಟೀಚರ್, ಕಾರ್ ಡ್ರೈವರ್ ಮತ್ತು ಮೇಲ್ ಕುಕ್ಸ್ ಮತ್ತು ವಾಚ್ಮೆನ್ಗಳಿಗೆ ಇವರು ನೇಮಕಾತಿ ಮಾಡ್ಕೊಳ್ತಾ ಇದ್ದಾರೆ. ಕ್ವಾಲಿಫಿಕೇಶನ್ ನೋಡಬಹುದು. ರೆಸ್ಪೆಕ್ಟ್ ಗ್ರಾಜ್ಯುಯೇಟ್ ಆ್ಯಂಡ್ ಪೋಸ್ಟ್ ಗ್ರಾಜ್ಯುಯೇಟ್ ವಿತೌಟ್ B.Ed ಇಂಜಿನಿಯರ್ ಆದ ಅಭ್ಯರ್ಥಿಗಳು ಡಿಪ್ಲೊಮಾ ಆಲ್ ಫ್ರೆಶ್ ಎಜುಕೇಟೆಡ್ ಅರ್ಜಿಯನ್ನು ಕೂಡ ಸಲ್ಲಿಸಬಹುದು. ಕನ್ಫರ್ಮ್ ದ ಇಂಟರ್ವ್ಯೂ ಡೇಟ್ ಕೂಡ ಅಟೆಂಡ್ ನೀವು ಮಾಡಬಹುದು. ಜೊತೆಗೆ ಇಲ್ಲಿ ಕಾಂಟ್ಯಾಕ್ಟ್ ನಂಬರ್ ನೀಡ್ತಾ ಇದೆ. ಇವುಗಳ ಮುಖಾಂತರ ನೀವು ಕರೆ ಮಾಡಿ ಮಾಹಿತಿ ಪಡೆಯಬಹುದು. ಜೊತೆಗೆ ಆ ಒಂದು ಸಂಸ್ಥೆ ಒಂದು ಇಮೇಲ್ ಕೂಡ ನೀಡ್ತಾ ಇದೆ. ಇವುಗಳ ಮುಖಾಂತರ ನಿಮ್ಮ ಇತ್ತೀಚಿನ ರೆಸ್ಯೂಮನ್ನು ಕೂಡ ನೀವು ಸೆಂಡ್ ಮಾಡಿ ಅರ್ಜಿಯನ್ನು ಕೂಡ ಸಲ್ಲಿಸಬಹುದು. ನೇಮಕಾತಿ ಮಾಡ್ಕೊಳ್ತಾ ಇದ್ದರೆ ವಾಂಟೆಡ್ ಅಂದರೆ ವಿ ನೀಡ್ ಲೇಬರ್ ಕನ್ಸ್ಟ್ರಕ್ಟರ್ ಹುದ್ದೆಗೆ ರೈಲ್ವೆ ಡಿಪಾರ್ಟ್ಮೆಂಟ್ಗಳಲ್ಲಿ ಒಂದು ನೇಮಕಾತಿ ಮಾಡ್ಕೊಳ್ತಾ ಇದ್ದಾರೆ. ಆರ್ಗಾನಿಕ್ ಪ್ರಾಜೆಕ್ಟ್ ಇನ್ ಆಲ್ಮಟ್ಟಿನಲ್ಲಿ ಒಂದು ಪ್ರಾಜೆಕ್ಟ್ ನಡೀತಾ ಇದೆ. ಇಲ್ಲಿ ವಿಜಯಪುರ ಕರ್ನಾಟಕದಲ್ಲಿ ಒಂದು ನೇಮಕಾತಿ. ಹ್ಯಾವಿಂಗ್ ಐಡಿಯಾ ಫಾರ್ ಸ್ಟೀಲ್ ಸ್ಟ್ರಿಂಗಿಂಗ್ ಕಟರ್ ವರ್ಕ್ ಆ್ಯಂಡ್ ಅರ್ಜೆಂಟ್ ಬೇಸಿಸ್ ಮೇಲೆ ನೇಮಕಾತಿ ಮಾಡ್ಕೊಳ್ತಾ ಇದ್ದಾರೆ. ಕಾಂಟ್ಯಾಕ್ಟ್ ನಂಬರ್ ಕೂಡ ನೀಡ್ತಾ ಇದ್ದಾರೆ. ಇವುಗಳ ಮುಖಾಂತರ ನೀವು ಅರ್ಜಿಯನ್ನು ಕೂಡ ಸಲ್ಲಿಸ್ಕೊಳ್ಬೋದು. RITS ಲಿಮಿಟೆಡ್ ಹುದ್ದೆ ನೇಮಕಾತಿ. ಇಲ್ಲಿ ಅಸಿಸ್ಟೆಂಟ್ HR 1 ಹುದ್ದೆ, ಟೆಕ್ನಿಷಿಯನ್ 2 ಹುದ್ದೆ, UAT ಟೆಸ್ಟರ್ 2 ಹುದ್ದೆ. ಈ ಹುದ್ದೆಗಳಿಗೆ ನೀವು ಕೂಡ ಅರ್ಜಿಯನ್ನು ಸಲ್ಲಿಸಬಹುದು. ಅಲ್ಲಿ ಎಲ್ಲ ವಿದ್ಯಾರ್ಥಿ ಹೊಂದಲಾಗಿದೆ. ಅವುಗಳ ಮುಖಾಂತರ ನೀವು ಅರ್ಜಿಯನ್ನು ಸಲ್ಲಿಸಬಹುದು. ಇದೇ ರೀತಿಯ ಉದ್ಯೋಗ ಮಾಹಿತಿ ಪಡೆಯಲು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಧನ್ಯವಾದಗಳು.